ಯಾವುದೋ ಒಂದು ಯಾತ್ರೆ ಮಾಡಿದ್ರು, ಇಡೀ ದೇಶವ್ಯಾಪ್ತಿ ಓಡಾಡಬೇಕಾದ್ರೆ ಕೈಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ನಮ್ಮ ಸಂವಿಧಾನ, ನಮ್ಮ ಕಾನ್ಸ್ಟಿಟ್ಯೂಷನಲ್ ಬುಕ್ ಕೈನಲ್ಲಿ ಇಟ್ಕೊಂಡು ಓಡಾಡಿದ್ರು ದೇಶ ಎಲ್ಲ. ಆದರೆ ನನಗೆ ಒಂದು ಅರ್ಥ ಆಗದೆ ಇರ್ತಕ್ಕಂಥ ವಿಚಾರ, ಶಾಲೆನಲ್ಲಿ ನಾವೆಲ್ಲ ಓದಿದ್ದೀವಿ. ಈಗ ಫ್ರೀಡಮ್ ಆಫ್ ಸ್ಪೀಚು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ನಾನೇನು ಮಾತಾಡಿದೆ ಪ್ರಾರಂಭದಲ್ಲಿ, ಶಾಲೆಗಳಲ್ಲೇ ಓದಿದ್ದೀವಿ. ಆರ್ಟಿಕಲ್ 19 ನಾವೇನು ಎಲ್ಲರೂ ಹೋಗ್ಬಿಟ್ಟು ಏನು ಕಾನ್ಸ್ಟಿಟ್ಯೂಷನಲ್ ಬುಕ್ ಓದಿ ಅಂತ ನಾನು ಹೇಳ್ತಾ ಇಲ್ಲ. ಇಷ್ಟು ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಇಡೀ ದೇಶವ್ಯಾಪ್ತಿ ಬೀದಿ ಸುತ್ತಿರ್ತಕ್ಕಂಥ ಹೈಕಮಾಂಡ್ನ ವ್ಯಕ್ತಿಗೆ ಇವತ್ತು ಇಲ್ಲಿ ಈ ಕ್ಲಾಸಸ್ನ ಮುಂದಿನ ಪರಿಣಾಮಗಳು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆ ಇಲ್ವಾ? ಈ ವ್ಯಕ್ತಿ ಯಾರು ಈ ಡ್ರಾಫ್ಟನ್ನು ಮಾಡಿದ್ದಾರೆ ಈ ಬಿಲ್ನಲ್ಲಿ, ಅವ್ರ ಗಮನಕ್ಕೆ ಬರ್ದಿರ ಈ ಡ್ರಾಫ್ಟ್ ಆಗೋಗಿದೆಯಾ? ಹಂಗಾದ್ರೆ ಸಂವಿಧಾನಕ್ಕೆ ಇದೇ ಗೌರವ ಕೊಡ್ತಾ ಇರೋದ? ಇವತ್ತು ಹೈಕಮಾಂಡ್ನ ಗಾಂಧಿ ಕುಟುಂಬದ ಕುಡಿ ಯಾವುದೋ ಒಂದು ಯಾತ್ರೆ ಮಾಡಿದ್ರು, ಇಡೀ ದೇಶವ್ಯಾಪ್ತಿ ಓಡಾಡಬೇಕಾದ್ರೆ ಕೈಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ನಮ್ಮ ಸಂವಿಧಾನ, ನಮ್ಮ ಕಾನ್ಸ್ಟಿಟ್ಯೂಷನಲ್ ಬುಕ್ ಕೈನಲ್ಲಿ ಇಟ್ಕೊಂಡು ಓಡಾಡಿದ್ರು ದೇಶ ಎಲ್ಲ. ಆದರೆ ನನಗೆ ಒಂದು ಅರ್ಥ ಆಗದೆ ಇರ್ತಕ್ಕಂಥ ವಿಚಾರ, ಶಾಲೆನಲ್ಲಿ ನಾವೆಲ್ಲ ಓದಿದ್ದೀವಿ. ಈಗ ಫ್ರೀಡಮ್ ಆಫ್ ಸ್ಪೀಚು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ನಾನೇನು ಮಾತಾಡಿದೆ ಪ್ರಾರಂಭದಲ್ಲಿ, ಶಾಲೆಗಳಲ್ಲೇ ಓದಿದ್ದೀವಿ. ಆರ್ಟಿಕಲ್ 19 ನಾವೇನು ಎಲ್ಲರೂ ಹೋಗ್ಬಿಟ್ಟು ಏನು ಕಾನ್ಸ್ಟಿಟ್ಯೂಷನಲ್ ಬುಕ್ ಓದಿ ಅಂತ ನಾನು ಹೇಳ್ತಾ ಇಲ್ಲ. ಇಷ್ಟು ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಇಡೀ ದೇಶವ್ಯಾಪ್ತಿ ಬೀದಿ ಸುತ್ತಿರ್ತಕ್ಕಂಥ ಹೈಕಮಾಂಡ್ನ ವ್ಯಕ್ತಿಗೆ ಇವತ್ತು ಇಲ್ಲಿ ಈ ಕ್ಲಾಸಸ್ನ ಮುಂದಿನ ಪರಿಣಾಮಗಳು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆ ಇಲ್ವಾ? ಈ ವ್ಯಕ್ತಿ ಯಾರು ಈ ಡ್ರಾಫ್ಟನ್ನು ಮಾಡಿದ್ದಾರೆ ಈ ಬಿಲ್ನಲ್ಲಿ, ಅವ್ರ ಗಮನಕ್ಕೆ ಬರ್ದಿರ ಈ ಡ್ರಾಫ್ಟ್ ಆಗೋಗಿದೆಯಾ? ಹಂಗಾದ್ರೆ ಸಂವಿಧಾನಕ್ಕೆ ಇದೇ ಗೌರವ ಕೊಡ್ತಾ ಇರೋದ? ಇವತ್ತು ಹೈಕಮಾಂಡ್ನ ಗಾಂಧಿ ಕುಟುಂಬದ ಕುಡಿ